ಎಲ್ಲ ನೀವು ಮಾಧ್ಯಮದವರು ನೋಡ್ರಿ, ಒಂದ್ ನಿಮಿಷ. ರಾಜ್ಪಾಲರು ಯಾರು ಬೇಕಾದ್ ಏನ್ ಬೇಕಾದ್ ಕೊಡ್ಬೋದು. ಅದೇನಿದೆ ಅದಲ್ಲಿ ಅರ್ಥ ಏನಿದೆ ಅರ್ಥ? ಒಂದ್ ನಿಮಿಷ. ಮಾಧ್ಯಮ ಸ್ನೇಹಿತರಿಗೆ ನಾನು 5 ವರ್ಷ ಮನವಿ ಮಾಡಿ ಕೇಳ್ತೀನಿ. ಅವತ್ತು ಆಡಿಯೋ ನೋಡಿದಿರಾ, ನಾನು ಅದ್ರಲ್ಲಿ ಏನ್ ಮಾತಾಡಿದ್ದೀನಿ ಅಂತ ತಮ್ಗೆಲ್ಲ ಗೊತ್ತಿರೋ ವಿಚಾರ. ಈಗ ನಾವು ಪಬ್ಲಿಕ್ ಲೈಫ್ ಅಲ್ಲಿ ಇದೀವಿ, 100 ಜನ ಬರ್ತಾರೆ ನಮ್ಗೆ, ಸರ್ ಇಂಥ ಸಮಸ್ಯೆ ಹಿಂಗ್ ಸಮಸ್ಯೆ ಫೋನ್ ಮಾಡಿ ಅಂತ. ಅದಕ್ಕೆ ನಾನು ಫೋನ್ ಮಾಡಿ ಏನ್ ಹೇಳಿದೀನಿ ನೋಡ್ರಿ, ಯಾರೋ ಅಕ್ಬರ್ ಅಂತ ಬಂದವ್ರೆ, ನಾನು ಬಹಳ ಬೇಕಾಗಿರೋರ್ ಕಡೆಯವರು, ಅವ್ರೇನು ದುಡ್ಡೇನು ಹೈದರಾಬಾದಿಂದ ಕರ್ಕೊಂಡು ಬಂದಿದ್ದೀನಿ ಅಂತೆಲ್ಲ. ಅವ್ರು ಸರ್ ಕರ್ಕೊಂಡು ಬಂದಿದ್ದೀನಿ ಅಂದ್ರು. ಆಯ್ತ್ರಿ, ನೋಡ್ರಿ ಅವ್ರು ದುಡ್ಡು ಕೊಡ್ಬೇಕಾಗಿರೋದು ನಿಜ, ಅವ್ರೆಲ್ಲ ದುಡ್ಡಿಲ್ಲ, ಏನೋ ಕಡಿಮೆ ಅಂತಾರೆ, ಕೂತ್ಕೊಂಡು ನೋಡಿ ಮಾಡಿಸಿ ಅಂತ ಹೇಳಿದೀವಿ. ಪಬ್ಲಿಕ್ ಲೈಫ್ ಅಲ್ಲಿ ಅದು ಅಷ್ಟು ಹೇಳ್ಬಾರ್ದ? ನೀವ್ ಹೇಳಿ, ಅದ್ ಹೇಳ್ಬೇಡಿ. ಸುಳ್ಳ್ರಿ ಅದೆಲ್ಲ. ಯಾರು ಕೊಟ್ಟಿದ್ದೀರಾ ಗಾಡಿ? ಇಲ್ಲ ಇಲ್ಲ, ಅದೆಲ್ಲ ಗೊತ್ತಿಲ್ಲ. ಅದರ್ ಸ್ಟೇಟ್ಗೆ ಬೇರೆ ಗಾಡಿ ತಗೊಂಡೋಗಕ್ ಆಗ್ತದ? ಅದರ್ ಸ್ಟೇಟ್ ಗಾಡಿ ಈ ಸ್ಟೇಟ್ ಅದರ್ ಸ್ಟೇಟ್ ಕರ್ಕೊಂಡು ಹೋಗಕ್ ಸಾಧ್ಯನಾ? ಅದೆಲ್ಲ ಇಲ್ಲ. ಕೇಳಿ ಅಲ್ಲಿ ಅದು ಒಂದ್ ನಿಮಿಷ. ನೀವಿನ್ ಮಾಧ್ಯಮದವರು ಇದಲ್ಲಿ ತಪ್ಪಂತ ಹೇಳಿ ಸರ್. ಯಾರನ್ನ ಬಂದ್ರೆ ನಾವು ಸಹಾಯ ಮಾಡ್ಬಾರ್ದ? ನಾವು ಸಹಾಯ ಮಾಡ್ಬಾರ್ದ? ಇದ್ ನಾವ್ ಕೇಳ ಒಂದ್ ನಿಮಿಷ. ನಾನು ಇಷ್ಟೇ ಕೇಳಪ್ಪ, ನಾನು ಏನಂತ ಹೇಳಿದೀನಿ ರೈತರು ದಯಮಾಡಿ ಕೇಳ್ಬೇಕು. ಎಲ್ಲಾ ರೈತರು, ನಾನು ರೈತರು ಅಂತೀನಿ ನಾನು. ಒಂದ್ ನಿಮಿಷ. ನಾನೇನ್ ರೈತರಿಗೆ ಅನ್ಯಾಯ ಮಾಡ್ಬಿಡಿ, ಅವ್ನ್ ದುಡ್ಡು ಕೊಡಲ್ಲ ರೀ, ನಮ್ಮನ್ನ ಬಿಟ್ಕೊಡ್ರಿ ಅಂತ ಹೇಳಿದ್ದೀನಿ. ನಾನೇನ್ ಹೇಳಿದೀನಿ, ಅವ್ರು ಯಾರೋ ಬಂದವ್ರಿ, ಯಾರೋ ಕಡೆಯಿಂದ ಬಂದಿದ್ದಾರೆ, ಅವ್ರು ನೋಡಿ ಅವ್ರನ್ನ ದುಡ್ಡು ತಗೊಂಡಿರೋದು ನಿಜ. ಅವ್ನು ಹೇಳೋಷ್ಟು ದುಡ್ಡಿಲ್ಲ, ಸ್ವಲ್ಪ ಅವ್ರು ಹೆಚ್ಚು ಕಡಿಮೆ ಇದೆ ಅಂತಾರೆ, ಸ್ವಲ್ಪ ಕೂತ್ಕೊಂಡು ಸೆಟಲ್ ಮಾಡಿ ಅಂತ ಹೇಳಿದೀನಿ. ಅದ್ ಹೇಳೋದು ತಪ್ಪ? ಅದು ನಾವು ಇರೋದೇ ಪಬ್ಲಿಕ್ ಲೈಫ್ ಅಲ್ಲಿ. ಯಾರನ್ನ ಬಂದ್ರೆ ಸಹಾಯ ಮಾಡಕ್ಕೆ ನಾವು ಇರೋದು. ಈಗ ಅವ್ರು ಯಾರು ಬಂದ್ರು ನಾವು ಮಾಡ್ತೀವಿ. ನನ್ನ ಇಲಾಖೆ ಗಾಡಿ ಅಂತ ಹೆಂಗ್ ಹೇಳ್ತೀರಾ? ನನ್ನ ಇಲಾಖೆ ಗಾಡಿ ಅಂತ ಹೆಂಗ್ ಹೇಳ್ತೀರಾ? ಇಲ್ಲ, ನನ್ ಗೊತ್ತಿಲ್ಲ, ನಾನು ನೋಡಿಲ್ಲ. ನೋಡಿ ಹೇಳ್ತೀನಿ, ನಾನು ನೋಡ್ತೀರಾ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.